ನೂತನವಾಗಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿದಂಥ ಎಲ್ಲ ಸಂಘದ ಸದಸ್ಯರುಗಳು ಮೊದಲನೇದಾಗಿ ಅಭಿನಂದಿಸುತ್ತಾ ಏನಿವತ್ತು ಇಲ್ಲಿವರೆಗೂ ಸಂಘ ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಬರ್ತಾ ಇದೆ, ಅದೇ ರೀತಿ ನಾನು ಮುಂದೆ ಅದೇ ರೀತಿ ಸಂಘನ ನಡೆಸ್ಕೊಂಡು ರೈತರಿಗೆ ಆಗಂಥ ಎಲ್ಲ ಅನುಕೂಲವಾದಂಥ ಸಂಘದಿಂದ ನಮ್ಮ ಏನು ರೈತರಿಗೆ ಮಾಡ್ಬೋದಂಥ ಎಲ್ಲ ಅನುಕೂಲವನ್ನು ಈ ಸಂಘದ ಅಧ್ಯಕ್ಷನಾಗಿ ನನ್ನ ಸತತ ಪ್ರಯತ್ನವನ್ನು ಮಾಡಿ ಸಂಘದ ಏಳಿಗೆ ಮತ್ತು ಅಭಿವೃದ್ಧಿಗೆ ಶ್ರಮಿಸುತ್ತಾ ನನಗೆ ಕೊಟ್ಟಿರುವಂಥ ಅವಧಿಯನ್ನು ಪೂರ್ಣಗೊಳಿಸುತ್ತಾ ಯಾವುದೇ ರೀತಿ ಸಂಘದಲ್ಲಿ ಲೋಪದೋಷಗಳು ಬರದಂತೆ ಸಂಘದ ಸದಸ್ಯರುಗಳು ಮತ್ತು ಪದಾಧಿಕಾರಿಗಳು ಮತ್ತು ನಮ್ಮ ರೈತರ ಸಂಕಷ್ಟಕ್ಕೆ ಸ್ಪಂದಿಸುತ್ತಾ ಇದರ ಏಳಿಗೆಗೆ ಶ್ರಮಿಸುತ್ತಾ ನಾನು ಏನು ನನಗೆ ಕೊಟ್ಟಂಥ ಒಂದು ಅವಕಾಶವನ್ನು ನನ್ನ ಸಂಘದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳು ಹಾಗೂ ಸದಸ್ಯರುಗಳು ಹಾಗೂ ಎಲ್ಲ ನನ್ನ ರೈತರಿಗೂ ಅಭಿನಂದಿಸುತ್ತಾ ನನ್ನ ಮಾತನ್ನು. ಹೊಸ ಅಧ್ಯಕ್ಷರಿಂದ ಏನು ನಿರೀಕ್ಷೆ ಮಾಡ್ಬೋದು ಸರ್ ಇಲ್ಲಿನ ರೈತರು? ಈಗ ಏನು ರೈತರಿಗೆ ಸಾಲ ಸೌಲಭ್ಯ ಕೊಡುವಂಥದ್ದಾಗುವುದು, ಹೆಚ್ಚಿನದಾಗಿ ಹಸುಗಳನ್ನು ತರೋದಕ್ಕೆ ರೈತರುಗಳಿಗೆ ಸಾಲ ಸೌಲಭ್ಯ, ಆಮೇಲೆ ರೈತರುಗಳಿಗೆ ಏನು ಸಂಘದಿಂದ ಬರುವಂಥ ಎಲ್ಲ ಸೌಲಭ್ಯಗಳನ್ನು ಹಾಗೂ ನಮ್ಮ ಸಂಘದ ಮುಂದಿನದಲ್ಲಿ ಆಗಬಹುದಂಥ ಎಲ್ಲ ಕೆಲಸಗಳ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಸಂಘದ ಪದಾಧಿಕಾರಿಗಳನ್ನು ಒಂದು ಹೇಳಿಕೆ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಏನು ಹೇಳ್ತಾರೋ ಅದರ ಮುಖಾಂತರ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡುತ್ತೇನೆ. ನಿಮ್ಮ ಹೆಸರು ಸರ್? ಕುಮಾರಸ್ವಾಮಿ BC ನೂತನ ಸಂಘದ ಅಧ್ಯಕ್ಷರು. BC ಕುಮಾರಸ್ವಾಮಿ ಅವರು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರನ್ನು ಅಭಿನಂದಿಸುತ್ತಾ ಈ ನಮ್ಮ ಎಲ್ಲ ಸಂಘದ ಸದಸ್ಯರುಗಳಿಗೂ ಅಭಿನಂದಿಸುತ್ತಾ ಈಗ ಮುಂದೆ 10 ವರ್ಷ ಆಡಳಿತ ಮಾಡಿ ನಾನು ಇಲ್ಲಿ ಒಳವನಾಗಿರುವುದರಿಂದ ಅವರನ್ನು ಎಲ್ಲ ಜೊತೆಯಲ್ಲಿ ಎಳ್ಕೊಂಡು ಈಗ ಅಲ್ಲಿ ಸದಸ್ಯನಾಗಿದ್ದೇನೆ. ಮುಂದೆ ಏನು ತೊಂದರೆ ತಾಪತ್ರೆ ಆಗದಂಗೆ ನೋಡಿಕೊಂಡು ಸಂಘವನ್ನು ಅಭಿವೃದ್ಧಿಪಡಿಸ್ಕೊಂಡು ಹೋಗ್ತಾ ಮತ್ತು ಈಗಾಗಲೇ ನಮ್ಮ ತಾಲೂಕು ನಿರ್ದೇಶಕರಾದಂಥ ಬೈರೇಗೌಡರ ಹತ್ರ ಮಾತಾಡಿದ್ದೀವಿ. ಹಸುಗಳಿಗೆ ಜನರಲ್ಗೂ ನಮಗೆ ಲೋನ್ ಕೊಡಿಸ್ಬೇಕು ಅಂತ ಹೇಳಿದ್ವಿ. 40,000 ಸಬ್ಸಿಡಿ ಕೊಡುವಂಥ ಒಂದು ಯೋಜನೆ ಐತೆ. ಅದನ್ನು ನಾನು ಸಂಘದಲ್ಲಿ ಬಂದು ಮಾತಾಡ್ತೀನಿ ಅಂತ ನಿನ್ನೆ ಕೂಡ ನಾನು ಅವರು ಮನೆಗೆ ಹೋಗಿ ಮಾತಾಡ್ಕೊಂಬಂದಿದ್ದೀನಿ. ಒಂದು ಸಭೆ ಕರೆದು ಅವ್ರನ್ನೂ ಕರೆದ್ಬಿಟ್ಟು ಸಾಮಾನ್ಯ ಎಲ್ಲರಿಗೂ ಒಂದು 40,000 ಸಬ್ಸಿಡಿ ಸಿಗುವಂಥ ಒಂದು ಯೋಜನೆ ಐತೆ. ಅದನ್ನು ನಮ್ಮ ಸದಸ್ಯಗಳಿಗೆ ನೀಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ.
ಸಾಕು 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 ಕವರ್ ತೆಗ್ರಿ